ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಇನ್ನೂ ಒಂದು 70 ದಿನ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಇವಾಗಿಂದನೇ ಸೇವಿಂಗ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. 75 ದಿನ ಇದೆ. ಇವಾಗಿಂದ ನೀವು 70 ದಿನದ ಮನಿ ಸೇವಿಂಗ್ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 1 ಗ್ರಾಮ್ ಇಲ್ಲಾಂದರೆ 2 ಗ್ರಾಮ್ ಚಿನ್ನ ತೊಗೋಬೋದು ಅಂತ ನನ್ನ ಅನಿಸಿಕೆ. ಇಲ್ಲ ನೀವು ಇನ್ನೂ ಜಾಸ್ತಿ ತೊಗೋತೀನಿ ಅಂದರೆ ಜಾಸ್ತಿನೂ ಕೂಡ ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನೀವು ಸೇವಿಂಗ್ಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇವತ್ತಿಂದನೇ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ ಅಂತ ಈ ವಿಡಿಯೋನ ನಾನು ಹಾಕಿದ್ದೀನಿ. ನೋಡಿ ಪೂರ್ತಿಯಾಗಿ ನಿಮಗೇ ಅರ್ಥ ಆಗುತ್ತೆ ಹೇಗೆಲ್ಲ ಸೇವಿಂಗ್ಸ್ ಮಾಡ್ಬೋದು ನಾವು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಮತ್ತು ಎಷ್ಟು ಹಾಕಿದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಅದರಲ್ಲಿ ನಾವು ಎಷ್ಟನ್ನು ತೊಗೋಬೋದು ಅನ್ನೋದನ್ನ ನೀವು ಹೋಗ್ತಾ ಹೋಗ್ತಾ ತಿಳ್ಕೊತೀರಾ. ಫಸ್ಟ್ ಬಂದು ಗೋಲ್ಡ್ ಸೇವಿಂಗ್ಸ್ ಮಾಡುವುದು ಹೇಗೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಗೋಲ್ಡ್ ಸೇವಿಂಗ್ಸ್ನ ಬಂದು ನಾವು 70 ದಿನದ ಚಾಲೆಂಜ್ ರೀತಿಲಿ ತೊಗೊಳ್ಳೋದ. 70 ದಿನ ಚಾಲೆಂಜ್ ರೀತಿಲಿ ತೊಗೊಂಡ್ರೆ ಇವತ್ತಿಂದನೇ ನಾವು ಚಾಲೆಂಜ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಇವಾಗೇನು ಅಕ್ಷಯ ತೃತೀಯ ಏನು ಬರುತ್ತೆ ಆವಾಗ ನಾವು ಆರಾಮಾಗಿ ದುಡ್ಡು ಇಲ್ಲ ಅಂತ ಹೇಳ್ತೇನೆ ಆರಾಮಾಗಿ ಅವತ್ತಿನ ದಿನ ನಾವು ಹೋಗಿ ಚಿನ್ನನ ಖರೀದಿ ಮಾಡ್ಬೋದು. ನಿಮ್ಮ ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಗೋಲ್ ಇದೆಯಾ? ಗೋಲ್ ಅಂದರೆ ಇವಾಗ ರಿಂಗ್ ತೊಗೋಬೇಕು, ಹೇರಿಂಗ್ಸ್ ತೊಗೋಬೇಕು ಅಂತ ಏನಾದರೂ ಗೋಲ್ ಇದೆಯಾ ನಿಮಗೆ? ನಾನು ತೊಗೊಳ್ಳೇಬೇಕು ಅಂತ ಅದರ ಏನು ಹೇಳೋದು, ಅದನ್ನು ನೆನೆಸ್ಕೊಳ್ಳಿ, ಅದನ್ನು ಇಷ್ಟಪಡಿ, ಅದನ್ನು ತೊಗೊಳ್ಳೇಬೇಕು ಅಂತ ಹಠ ಮಾಡಿ ನಿಮಗೆ ನೀವೇ ಅಂದ್ಕೊಳ್ಳಿ. ನಾನು ತೊಗೋತೀನಿ, ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಆಗುತ್ತೆ ನಿಮ್ಮ ಕೈಲಿ. ಆವಾಗ ಮಾತ್ರ ಅದನ್ನು ಚಿನ್ನ ತೊಗೊಳ್ಳೋಕ್ಕೆ ಸಾಧ್ಯ, ಆವಾಗ ಮಾತ್ರ ದಿನ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರ ನಿಮ್ಮ ಗೋಲ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಏನು ಇಷ್ಟ ಅನ್ನೋದನ್ನು ಕೂಡ ನೀವು ಅಂದ್ಕೊಳ್ಳಿ. ಇವಾಗ ನಿಮಗೆ ಏನಾದರೂ ಬೆಳ್ಳಿ ಐಟಮ್ ಇಷ್ಟ ಇದ್ದರೆ ಬೆಳ್ಳಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಚಿನ್ನ ಏನಾದರೂ ಇಷ್ಟ ಇದ್ದರೆ ಚಿನ್ನನೂ ತೊಗೊಳ್ಳಿ. ಎರಡರಲ್ಲಿ ಏನಾದರೂ ತೊಗೋಬೋದು ಅವತ್ತಿನ ದಿನ. ಹಾಗಾಗಿ ನೀವು ಚಿನ್ನ ಇಷ್ಟ ಇದ್ದರೆ ಚಿನ್ನ, ಇಲ್ಲ ಬೆಳ್ಳಿ ಇಷ್ಟ ಇದ್ದರೆ ಬೆಳ್ಳಿ, ಇಲ್ಲ ಚಿನ್ನದಲ್ಲಿ ಏನಾದರೂ ಇಷ್ಟ ಇದ್ದರೆ ನೀವು ಅದನ್ನು ಫಿಕ್ಸ್ ಮಾಡ್ಕೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಅದು ನಾನು ತೊಗೊಳ್ಳೇಬೇಕು ಅಂತ ನಿಮಗೆ ಹಠ ಮಾಡ್ಕೊಳ್ಳಿ. ನಿಮಗೆ ನೀವೇ ತೊಗೋತೀನಿ ನಾನು ಹಠ ಅಂತ. ಆ ಥರ ಒಳ್ಳೆಯ ಹಠ ಪರವಾಗಿಲ್ಲ. ಆ ಥರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ತೊಗೋತೀರಾ. ಇನ್ನು ನಾವು ದಿನ ಸೇವಿಂಗ್ಸ್ ಮಾಡಬೇಕು. ಖಂಡಿತವಾಗ್ಲೂ ಇದನ್ನು ನಾವು ಚಾಲೆಂಜ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದಿನವೂ ಕೂಡ ನಿಲ್ಲಿಸೋಕ್ಕಾಗಲ್ಲ. ಪ್ರತಿದಿನ ಸೇವಿಂಗ್ಸ್ ಸ್ಟಾರ್ಟ್ ಮಾಡಬೇಕು ನಾವು. ನಮ್ಮ ಕೈಲಿ ಎಷ್ಟಾಗುತ್ತೆ, ಇವಾಗ ನಾವು ಗೋಲ್ ಫಿಕ್ಸ್ ಮಾಡ್ಕೊಂಡ ಮೇಲೆ ಇವಾಗ 2 ಗ್ರಾಮ್ ಚಿನ್ನ ತೊಗೋಬೇಕು, 3 ಗ್ರಾಮ್ ಚಿನ್ನ ತೊಗೋಬೇಕು, ಅಟ್ಲೀಸ್ಟ್ ನಾನು 1 ಗ್ರಾಮ್ ಚಿನ್ನನಾದರೂ ಅವತ್ತಿನ ದಿನ ತೊಗೋಬೇಕು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ದಿನ ಸೇವಿಂಗ್ಸ್ ಮಾಡಬೇಕಾಗುತ್ತೆ. ಮತ್ತು ಉಳಿತಾಯ ಹೇಗೆ ಮಾಡಬೇಕು ಗೊತ್ತಾ? ಇದನ್ನು ಹೋಗ್ತಾ ನೋಡಿ ನಿಮಗೇನೆ ಅರ್ಥ ಆಗುತ್ತೆ. ಈಗ ಉಳಿತಾಯ ಅಂತ ಹೇಳಿದ್ರೆ ಉಳಿತಾಯನ ನಾವು ಏನಾದರೂ ಮಾಡಿ ನಾವು ಮನೆಗೆ ಏನು ಗ್ರೋಸರಿಗಾಗಲಿ, ತರಕಾರಿಗಾಗಲಿ, ಹಾಲಿಗಾಗಲಿ ಏನಕ್ಕಾದರೂ ನಮಗೆ ದುಡ್ಡು ಸಿಗುತ್ತೆ ನಮ್ಮ ಕೈಯಲ್ಲಿ. ಆವಾಗ ನಾವು ಏನು ಮಾಡಬೇಕು ಅಂದರೆ ಅದನ್ನು ನಾವು ಉಳಿತಾಯ ಮಾಡಿ ಹೇಗಾದರೂ 70 ದಿನದ ಚಾಲೆಂಜ್ ಮುಗಿಸ್ಬೇಕು ಅಂತ ಅಂದ್ಕೊಳ್ಳಿ. ಹೇಗಾದರೂ ಮಾಡಿ ಉಳಿತಾಯ ಮಾಡಿ ನೀವು ಆ ಚಾಲೆಂಜ್ನ ಸ್ಟಾರ್ಟ್ ಮಾಡಿ. ದಿನ ನೀವು 100 ರೂಪಾಯಿ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 1 ತಿಂಗಳಿಗೆ 3,000 ರೂಪಾಯಿ ಆಗುತ್ತೆ. ಇನ್ನು 3 ತಿಂಗಳಿಗೆ 9,000 ರೂಪಾಯಿ ನಿಮಗೆ ಅಮೌಂಟು ಸಿಗುತ್ತೆ. ಇನ್ನು ಇಲ್ಲ ದಿನ ನಾವು 200 ರೂಪಾಯಿ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತಿಂಗಳಿಗೆ 6,000 ರೂಪಾಯಿ ಸಿಗುತ್ತೆ. ಮತ್ತು 3 ತಿಂಗಳಿಗೆ ನಿಮಗೆ 18,000 ರೂಪಾಯಿ ಸಿಗುತ್ತೆ. ಇನ್ನು 3 ತಿಂಗಳಿಗೆ ಅಂದರೆ 60 ದಿನ ಆಯಿತು. ಇನ್ನು 10 ದಿನ ಅಂದರೆ ನಿಮಗೆ ಆಲ್ಮೋಸ್ಟ್ 20,000 ಸಿಗುತ್ತೆ. ಇದರಲ್ಲಿ ನಿಮಗೆ 10,000 ಸಿಗುತ್ತೆ ಅಲ್ವಾ? ಈ ರೀತಿ ಚಾಲೆಂಜ್ನ ಮಾಡ್ಕೊಂಡೋಗಿ, ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಂಡೋಗಿ ಮನಿ ಸೇವಿಂಗ್ಸ್ ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗೇ ಆಗುತ್ತೆ. ನೋಡಿ, ಇಷ್ಟು ಚಾಲೆಂಜ್ನ ಮಾಡ್ಕೊಂಡೋದ್ರೆ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ಕಷ್ಟ ಏನಾದರೂ ಆದರೆ
ಜಸ್ಟ್ 50 ರುಪೀಸ್ ಆದರೂ ಮಾಡ್ಕೊಂಡೋಗಿ. ಅರ್ಧ ಗ್ರಾಮ್ ಗೋಲ್ಡ್ ಕಾಯಿನ್ ಆದರೂ ತೊಗೊಳ್ಳಿ, ಇಲ್ಲ ಬೆಳ್ಳಿನಾದರೂ ತೊಗೊಳ್ಳಿ, ಆ ಥರನಾದರೂ ಮಾಡ್ಬೋದು. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಸಡನ್ನಾಗಿ ನಾವು ಸೇವಿಂಗ್ಸ್ ಮಾಡ್ತಾ ಇಲ್ಲ, ಸಡನ್ನಾಗಿ ನಮಗೆ ಅಕ್ಷಯ ತೃತೀಯಗೆ ಎಲ್ಲರೂ ಕೂಡ ಗೋಲ್ಡ್ನ ಇಲ್ಲ ಸಿಲ್ವರ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆವಾಗ ನಮಗೂ ಕೂಡ ಆಸೆ ಆಗುತ್ತೆ, ನಾವು ಕೂಡ ಮನಿ ಸೇವಿಂಗ್ ಮಾಡಿದರೆ ನಾವು ಕೂಡ ತೊಗೋಬೋದಾಗಿತ್ತಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತೀರಾ. ಅದಕ್ಕೋಸ್ಕರ ನಾನು ನೆನಪಿಸ್ತಾ ಇದ್ದೀನಿ ನೋಡಿ, ಇವಾಗಿಂದನೇ ಮನಿ ಸೇವಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ನನಗೆ ಗೋಲ್ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಆಗುತ್ತೆ. ನಿಮ್ಮ ಕೈಲಿ ಪ್ರತಿಯೊಂದು ನೀವು ಸಾಧಿಸಿ ತೋರಿಸ್ತೀರಾ ಅಂತ ನನ್ನ ಇಚ್ಛೆ. ನೀವು ಖಂಡಿತವಾಗ್ಲೂ ನನ್ನ ವೀಡಿಯೋಸ್ನ ನೋಡ್ಕೊಂಡು ಬಂದಿದ್ರೆ ಎಲ್ಲ ಒಂದಲ್ಲ ಒಂದು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಜಾಸ್ತಿ ಅತಿಯಾಗಿ ನಾನು ಸೇವಿಂಗ್ಸ್, ಗೋಲ್ಡ್ ಸೇವಿಂಗ್ಸ್, ಮನಿ ಸೇವಿಂಗ್ಸ್ ಆ ಥರ ವೀಡಿಯೋನ ಹಾಕ್ಕೊಂಡು ಬಂದಿರ್ತೀನಿ. ಹಾಗಾಗಿ ಈಗ 100 ಜನದಲ್ಲಿ ಒಬ್ಬರು ಇಬ್ಬರಾದರೂ ಸೇವಿಂಗ್ಸ್ ಮಾಡ್ತಾ ಇರ್ತಾರಲ್ವ, ಹಾಗೆಯೇ ಇವಾಗ ನಾನು 70 ದಿನದ ಚಾಲೆಂಜ್ನ ಹಾಕಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಕೈಲಾಗುತ್ತೆ ನೋಡಿ. ನಾನು ಹೇಳ್ತಾ ಇರೋದು 20,000ಕ್ಕೆ ನೀವು ಏನಾದರೂ ಇನ್ನೂ 300 ರೂಪಾಯಿ 400 ರೂಪಾಯಿ ಹಾಕ್ಕೊಂಡು ಹೋಗಿದ್ರೆ ಆರಾಮಾಗಿ 40,000, ಓಕೆನಾ. 500 ರೂಪಾಯಿ ಹಾಕ್ಕೊಂಡೋದ್ರೆ 50,000 ರೂಪಾಯಿ ನಿಮಗೆ ಖಂಡಿತವಾಗ್ಲೂ 70 ದಿನದಲ್ಲಿ ನಿಮಗೆ ಆಗುತ್ತೆ ಅಲ್ವಾ. ಈ ಥರ ನೀವು ಚಾಲೆಂಜ್ನ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ನೀವು ಗೋಲ್ಡ್ನ ನೀವು ತೊಗೋಬೋದು. ಇವಾಗ ಗೋಲ್ಡ್ ರೇಟ್ ಆಲ್ಮೋಸ್ಟ್ ಎಷ್ಟಾಗಿದೆ, 8,600 ಆಗಿದೆ. 916 ಮತ್ತು 22 ಕ್ಯಾರೆಟ್ ಬಂದು 7,900 ರೂಪಾಯಿ ಆಗೋಗಿದೆ. ಹಾಗಾಗಿ ಈ ರೇಟಿಗೆ ನೀವು ಈ ಥರ ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ನೀವು 1 ಗ್ರಾಮ್ 2 ಗ್ರಾಮ್ನ ತೊಗೋಬೋದು ಅವತ್ತಿನ ದಿನ. ನೀವು ಯೋಚನೆ ಮಾಡಿ ಗೋಲ್ಡ್ ಸೇವಿಂಗ್ಸ್ ನಾಳೆಯಿಂದ ಇಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿಕೊಂಡು ಯಾವ ರೀತಿ ನೀವು ಮನಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ನೀವು ತಿಳ್ಕೊಂಡೋಗಿ. ನಿಮ್ಮ ಕೈಲಾಗುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.